ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಕ್ರೀಡಾಪಟು ಡಾಕ್ಟರ್ ಮುನಿಕೃಷ್ಣ ರವರಿಗೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸನ್ಮಾನ. ಕ್ರೀಡಾಪಟುಗಳಿಂದ ಅಭಿನಂದನೆ. ಕರ್ನಾಟಕ ಸರ್ಕಾರ ಯುವಜನ ಮತ್ತು ಕ್ರೀಡಾ ಇಲಾಖೆ ಡಿಸ್ಕ್ ಥ್ರೋ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವ ಕೋಲಾರದ ಹೆಮ್ಮೆಯ ಕ್ರೀಡಾಪಟು ಡಾಕ್ಟರ್ ಮುನಿಕೃಷ್ಣ ರವರನ್ನು ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಅಭಿನಂದನಾ ಪತ್ರ ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಮುಖಂಡರುಗಳು, ಕ್ರೀಡಾಪಟುಗಳು ಡಾಕ್ಟರ್ ಮುನಿಕೃಷ್ಣ ರವರ ಕಚೇರಿಗೆ ತೆರಳಿ ಮುನಿಕೃಷ್ಣ ರವರನ್ನು ಅಭಿನಂದಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರುವ ಮುನಿಕೃಷ್ಣ ರವರು ರಾಷ್ಟ್ರ ಮಟ್ಟದಲ್ಲಿಯೂ ಗೆದ್ದು ಸಾಧನೆ ಮಾಡುವಂತೆ ಶುಭ ಹಾರೈಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಮಾಸ್ಟರ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಡಾಕ್ಟರ್ ರಾಜ್ಕುಮಾರ್, ಎಂಇ ರಘು ಅಲಿಯಾಸ್ ಚಿಟ್ಟಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು ತೊರ್ದಾವಂಡಳ್ಳಿ ರವಿ, ಗೌಸ್ ಖಾನ್, ನಾರಾಯಣ ಸ್ವಾಮಿ ಮುಂತಾದವರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನನ್ನ ಹೆಸರು ಡಾಕ್ಟರ್ ಜಿ ಮುನಿಕೃಷ್ಣ ಅಂತೇಳಿ ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಲ್ಲಿ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೀನಿ. ಮಾಸ್ಟರ್ ಅಥ್ಲೆಟಿಕ್ಗೆ ಸೇರ್ಪಡೆ ಮಾಡ್ತಿದ್ದು ಟೈಗರ್ ವೆಂಕಟೇಶ್ ಅಂತೇಳಿ 10 ವರ್ಷ ಆಯ್ತು ಜಾಯಿನ್ ಮಾಡಿಸಿ. ಮೂರಂಡಳ್ಳಿ ಮಾರಪ್ಪನವ್ರ ಜೊತೆಗೆ ಸೇರ್ಪಡೆ ಮಾಡಿದ್ರು. 10 ವರ್ಷದಿಂದ ಸತತವಾಗಿ ಪ್ರತಿ ವರ್ಷ 2 ಮೆಡಲು, 2 ಸರ್ಟಿಫಿಕೇಟು, ಇಲ್ಲ 3 ಮೆಡಲು, 3 ಸರ್ಟಿಫಿಕೇಟು, ಇಲ್ಲ 1 ಮೆಡಲು, 1 ಸರ್ಟಿಫಿಕೇಟು ನಮ್ಮ ಕೋಲಾರ ಜಿಲ್ಲೆಗೆ ವರ್ಷ ಗೆಲ್ಕೊಂಡು ಬರ್ತಾ ಇದ್ದೀನಿ. ಇದಕ್ಕೆಲ್ಲ ಮೂಲ ಕರ್ತರು ಮಾರಪ್ಪನವರೇ. ಯಾಕಂದ್ರೆ ಅವರೇ ಈ ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಮಾಡಿರುವಂಥವ್ರು. ಅವರು 165 ಮೆಡಲ್ ಗೆದ್ದಿರೋಂಥವ್ರು, 37 ಕಂಟ್ರಿಗಳು ಓಡಾಡೋಂಥವ್ರು ಸೀನಿಯರು. ಅವರು ಜೊತೆಯಲ್ಲಿ ನಾವೀಗ 10 ವರ್ಷದಿಂದ ಏನು 10 ಮೆಡಲ್ಗಳನ್ನು ಗೆದ್ಕೊ ಬಂದಿದ್ದೀರೋ, ಸತತವಾಗಿ ಈ ವರ್ಷ ಕೂಡ ಅದೇ ರೀತಿಯಾಗಿ ಗೆದ್ದಿರ್ತೀರಿ. ಅದರಿಂದ ಈ ಯುವ ಸಬಲೀಕರಣ NYC ಆದ್ರಿಂದ ಈ ವರ್ಷ ಕ್ರೀಡಾ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಕ್ರೀಡಾ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಈ ವರ್ಷದ ಜನವರಿ 28, 29, 30, 31, 1, 2 ಈ 4-5 ದಿವಸ ಕೇರಳದಲ್ಲಿ ತಿರುವನಂತಪುರಂ ನಡೀತಾ ಇದೆ ನ್ಯಾಷನಲ್ಲು. ಅಲ್ಲಿಗೆ ಸಹ ಹೋಗ್ತಾ ಇದ್ದೀರಿ. ಅದೆಲ್ಲ ಗುರುತಿಸಿ ನನಗೆ ಈ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಈ ಒಂದು ಸನ್ಮಾನ ಮಾಡಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಕ್ರೀಡಾ ಪ್ರಶಸ್ತಿ ಅಂತೇಳಿ. ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡುವಂತ ಅತ್ಯುತ್ತಮ ಕೆಲಸ ಮಾಡುವಂತ ಅವ್ರನ್ನು ಕೂಡ ಗುರುತಿಸಿ ಅವ್ರಿಗೂ ಸಹ ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ. ತುಂಬಾ ಸಂತೋಷವಾದಂತ ವಿಷಯ ಇದು. ಅದೇ ರೀತಿಯಾಗಿ ನಮ್ಮ ಏನು ಈ ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇದೆಯೋ, ಅದರಿಂದ ತುಂಬಾ ಅನುಕೂಲಗಳಾಗ್ತಾ ಇದೆ ನಮ್ಗೆ. ಅಸೋಸಿಯೇಷನ್ ಅಲ್ಲಿ ಇರುವಂತವ್ರಿಗೆ, ಅದರಲ್ಲಿ ಕ್ರೀಡಾಪಟುಗಳು ಸುಮಾರು 250 ಜನ ಇದ್ದೀವಿ. ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಲ್ಲಿ 250 ಜನ ಕ್ರೀಡಾಪಟುಗಳಿದ್ದೀವಿ. ಆ 250 ಜನ ಕ್ರೀಡಾಪಟುಗಳಲ್ಲಿ 19 ಜನ ನಮ್ಮನ್ನ 18 ಜನ ಡೈರೆಕ್ಟರ್ಗಳು, ಒಬ್ಬ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಾದ ನಮ್ಮ ಕೃಷ್ಣಾರೆಡ್ಡಿ ಸರ್, ಗುತ್ತಿಗೆದಾರರ ಸಂಘದ ರಾಜ್ಯ ಗೌರವ ಅಧ್ಯಕ್ಷರು. ಅದ್ರ ಜೊತೆಗೆ CBIT ಸೆಕ್ರೆಟರಿ ಸರ್ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ದಿನ ನನಗೆ ನಮ್ಮ ಅಣ್ಣವರಾದಂಥ ರಾಜ್ಕುಮಾರ್ ಅಣ್ಣ ಬಂದಿದ್ದಾರೆ, ಚಿಟ್ಟಿ ಅಣ್ಣ ಬಂದಿದ್ದಾರೆ, ಗೌಸಣ್ಣ ಬಂದಿದ್ದಾರೆ, ರವಿ ಅಣ್ಣ ಬಂದಿದ್ದಾರೆ, ನಾರಾಯಣಸ್ವಾಮಣ್ಣ ಅವ್ರು ಬಂದಿದ್ದಾರೆ. ಬಂದು ಎಲ್ಲಾನು ತುಂಬಾ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯದಲ್ಲಿ ಕೂಡ ಹೋಗಿ ಗೆದ್ಕೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಪ್ರೋತ್ಸಾಹ ಮಾಡಕ್ ಬಂದಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಇದು ಯಾರಿಗುಂಟು ಯಾರಿಗಿರಲ್ಲ. ಇದು ಈ ತರ ಪ್ರಶಸ್ತಿಗಳು ಬರೋದು, ಈ ತರ ನಮಗೂ ತುಂಬಾ ಸಂತೋಷ. ಈ ಸೀನಿಯರ್ ಏನಂತ ಹೇಳ್ತಾರೋ ಸೀನಿಯರ್ಗಳೆಲ್ಲ ಅವರು, ನಾವೆಲ್ಲ ಜೂನಿಯರ್ಗಳೇ. ಯಾಕಂದ್ರೆ ನಾವು ಮಾಡುವಂತ ಈ ಎಕ್ಸರ್ಸೈಸ್ ಆಗಿರ್ಬೋದು, ನಾವು ಮಾಡುವಂತ ವಾಕ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ದೇಹಕ್ಕೆ ಒಳ್ಳೆ ಶಕ್ತಿ ತುಂಬಾ ಅಂತ ಎಕ್ಸರ್ಸೈಸ್ ಮಾಡ್ತೀವಿ. ದಯವಿಟ್ಟು ಎಲ್ಲ ಸೀನಿಯರ್ ಸಿಟಿಸನ್ ಅಂತ ಏನಿದಾರೋ, ಸೀನಿಯರ್ ಸಿಟಿಸನ್ ಅನ್ಕೊಂಡಿರ ನಮ್ಮ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಬಂದು ಜಾಯಿನ್ ಆಗಿ ನೀವು ಕೂಡ ಯುವಕರಾಗಿ ಓಡಬಹುದು. ಆ ತರ ಮಾಡೋಣ ಅನ್ಕೊಂಡಿದ್ದೀರಿ, ಮಾಡ್ತಾ ಇದ್ದೀರಿ. 77ನೇ ಗಣರಾಜ್ಯೋತ್ಸವ ಶುಭಾಶಯ ಕೋರ್ತಾ ಇದ್ದೀನಿ. ಕೋಲಾರ ಜಿಲ್ಲಾ ಕ್ರಿಕೆಟ್ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯ ಮಟ್ಟದಲ್ಲಿ ಉಪಾಧ್ಯಕ್ಷರು ಜೂನಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆಮೇಲೆ ನಾವು ಈ ಅಥ್ಲೆಟಿಕ್ ಅಸೋಸಿಯೇಷನ್ ಅಲ್ಲಿ ನನ್ನನ್ನು ಉಪಾಧ್ಯಕ್ಷರಾಗಿ ಮಾಡಿಕೊಂಡು ಒಂದು
3 ವರ್ಷ ಆಗಿದೆ. ನಾನು ಅದರಲ್ಲಿ ಕಾರ್ಯಕ್ರಮಗಳನ್ನು ಭಾಗವಹಿಸ್ತಾ ಇದ್ದೀನಿ. ನಮ್ಮ ಸ್ನೇಹಿತರು ಆತ್ಮೀಯರಾದಂಥ ನಮ್ಮ ಡಾಕ್ಟರ್ ಜಿ ಮುನಿಕೃಷ್ಣನವರು ಒಳ್ಳೆ ಸ್ಪೋರ್ಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ನಾನು ಅವ್ರ ಸ್ಪೋರ್ಟ್ಸ್ ಸುಮಾರು ಸರಿ ನೋಡಿದ್ದೀನಿ. ನಮಗೂ ಒಂದು ರೀತಿಯಲ್ಲಿ ಅವ್ರ ಸ್ಫೂರ್ತಿಗಳು. ಯಾಕೆಂದ್ರೆ ನೆಕ್ಸ್ಟ್ ನಾನು ಅವ್ರ ಜೊತೆ ಒಂದು ಸ್ಪೋರ್ಟ್ಸ್ ಅನ್ನ ಮಾಡ್ಬೇಕಂತ ತೀರ್ಮಾನ ತಗೊಂಡಿದ್ವಿ. ಅವ್ರ ಜೊತೆನೆ ಮಾಡ್ತೀವಿ. ಸುಮಾರು ಜನಕ್ಕೆ ಸ್ಪೋರ್ಟ್ಸ್ ಬಗ್ಗೆ ಅರಿವಿಲ್ಲ, ಅದರಲ್ಲಿ ನಮಗೂ ಅರಿವಿಲ್ಲ. ಯಾಕೆಂದ್ರೆ 30 ವರ್ಷ 98 ವರ್ಷದವರು ನಮ್ಮಲ್ಲಿ ಮೊನ್ನೆ ಸ್ಪೋರ್ಟ್ಸ್ ಮಾಡಿದ್ದಾರೆ. ನಮ್ಮ ಅಥ್ಲೆಟಿಕ್ ಅಸೋಸಿಯೇಷನ್ ಅಲ್ಲಿ ಹೆಸರಿಗೆ ಮಾತ್ರ ವಯಸ್ಸಾಗಿರೋದಂತ, ಆದ್ರೆ ಎಲ್ಲ ಯಂಗ್ ಸ್ಟಾರ್ಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ರನ್ನಿಂಗ್ ರೇಸ್ ನೋಡ್ಬೋದು, ಅವ್ರದ್ದು ಜಾವ್ಲಿನ್ನು, ಯಾಮರ್ ಥ್ರೋ, ಶಾರ್ಟ್ ಪುಟ್, ಪ್ರತಿಯೊಂದು ಡಿಸ್ಕೋ ಯಾವುದೇ ಆಗ್ಲಿ ಅವ್ರ ಗೇಮಲ್ಲಿ ನೋಡ್ತಾ ಇದ್ರೆ ಯಾರಿಗೂ ವಯಸ್ಸೇ ಆಗಿಲ್ಲ. ನಾವಿನ್ನ 16-17 ವರ್ಷದ ಯುವಕರು ಅನ್ನೋ ಒಂದು ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಮುನಿಕೃಷ್ಣಣ್ಣನನ್ನು ಒಬ್ಬರಿದ್ದಾರೆ. ಯಾಕೆಂದ್ರೆ ಅವರು ರಾಜ್ಯ ಮಟ್ಟದಲ್ಲಿ ಅಂತರ ರಾಜ್ಯ ಮಟ್ಟದಲ್ಲಿ ಎಲ್ಲಾನು ಗೆದ್ದಿದ್ದಾರೆ. ಈಗಲೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಮತ್ತೆ ಅವರು ನ್ಯಾಷನಲ್ ಮಟ್ಟಕ್ಕೂ ಹೋಗ್ಲಿ ಅಂತ ನಮ್ದು ಶುಭ ಹಾರೈಕೆ ಅವ್ರಿಗೆ. ಯಾಕೆಂದ್ರೆ ಯಾರೋ ಒಬ್ಬ ಮನುಷ್ಯ ನಮ್ಮ ಇದರಲ್ಲಿ ಮುಂದೆ ಹೋಗ್ತಾ ಇದ್ರೆ ನಾವು ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ನಾವು ಅವ್ರನ್ನ ಜೊತೆನ ಹೋದ್ರೆ ಒಳ್ಳೇದು. ನಮ್ಮ ಮುನಿಕೃಷ್ಣ ಇನ್ನೂ ಎತ್ತರಕ್ಕೆ ಬೆಳೀಲಿ, ಇನ್ನೂ ಒಳ್ಳೊಳ್ಳೆ ಪ್ರಶಸ್ತಿಗಳು ತಗೊಂಡ್ಬಂದು ನಮ್ಮ ಕೋಲಾರಿಗೆ ಒಳ್ಳೆ ಕೀರ್ತಿ ತರಲಿ ಅಂತ ನಾನು ನಮ್ಮ ಸಂಘದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಮುನಿಕೃಷ್ಣನಿಗೆ ಅಭಿನಂದನೆ ಹೇಳ್ತೀನಿ. ಉಪಾಧ್ಯಕ್ಷನಾಗಿದ್ದೇನೆ. ನನ್ನ ಮಾಡಿದವರು ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ನಮ್ಮ ಕೃಷ್ಣಾರೆಡ್ಡಿ ಸಾಹೇಬರು, ಮಾರಪ್ಪ ಅವರು, ಮತ್ತೆ ಲೋಕೇಶ್ವರು, ಮತ್ತೆ ರವಿ ಅವರು, ಮತ್ತೆ ಮುನಿಕೃಷ್ಣ ಅವರು ನನ್ನ ಮಾಡಿದ್ರು. ಮೈನ್ ನಾನು ಮಾಡಿದ್ರೆ ಕೃಷ್ಣಾರೆಡ್ಡಿ ಸಾಹೇಬರು ಮಾಡಿದ್ದಾರೆ. ನನ್ನ ನೋಡಿ ನಾನು ಬಾಡಿ ಬಿಲ್ಡಿಂಗು ಮತ್ತೆ ಕುಸ್ತಿಯಲ್ಲಿ ಮತ್ತೆ ವಾಕಿಂಗು ಜಾಗಿಂಗು ಮೊದಲು ನಾನು ಮಾಡ್ತಾ ಇದ್ದೆ. ನಂಗೆ ಜಾಸ್ತಿ ಇಷ್ಟ ಆಗ್ತಿದ್ದು ಬಾಡಿ ಬಿಲ್ಡಿಂಗ್. ಈಗ ನಾನು ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಬಂದಾಗ ಜಾಗಿಂಗು, ವಾಕಿಂಗು, ಜಾವ್ಲಿನು, ಮತ್ತೆ ಚಾಟ್ ಪುಟ್ಟು, ಡಿಸ್ಕು, ಮತ್ತೆ 100 ಮೀಟರ್ಸು, ಸೊ ಇವೆಲ್ಲ ಈ ನಡುವೆ ಇಷ್ಟ ಆಗಿ ನಾನು ಅದನ್ನ ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಮುನಿಕೃಷ್ಣ ಅವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಸರ್ಕಾರ, ಕೋಲಾರ ಜಿಲ್ಲೆ ಕೋಲಾರ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ನಮ್ಮ ಮುನಿಕೃಷ್ಣಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದ್ದಕ್ಕೆ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಬಹಳ ಸಂತೋಷ ಆಯ್ತು. ಅದು ನನ್ನ ತಮ್ಮ, ಬಹಳ ಸಂತೋಷ ಆಯ್ತು. ಆ ಸಂತೋಷದಿಂದ ನಾನು ತಳ್ಕೊಂಡು ಸ್ಟ್ರೈಟ್ ಬಂದು ಮಾಡಿದ್ದು. ಎಸ್ ಸರ್. ನಮ್ಮ ಸಂಘಕ್ಕೆ, ನಮ್ಮ ಕೋಲಾರಕ್ಕೆ, ನಮ್ಮ ಇಲ್ಲಿರೋ ಕೋಲಾರ ಜನತೆಗೆ, ನಮ್ಮ ಎಲ್ರಿಗೂ ತುಂಬಾ ಚೆನ್ನಾಗಿ ಗೌರವ ತಂದು ಕೊಟ್ಟಿದ್ದಾರೆ. ಆ ಕೊಟ್ಟಿರೋದ್ರಿಂದ ನಮ್ಗೆ ಬಹಳ ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನ ಮುಂದಕ್ಕೆ ಅಂತಾರಾಷ್ಟ್ರೀಯ ಒಳ್ಳೆ ಪದಕಗಳು ಗೆದ್ದಿ